ದಯವಿಟ್ಟು ನಾನು ಹೇಳೋದನ್ನ ಮಾತ್ರ ಪತ್ರಿಕೆಯಲ್ಲಿ ಹಾಕ್ತೀರಾ? ಅವ್ರಿಗೆ ಬಿದ್ದಿರೋದು ಸಾಧಾರಣ ಡೇಟ್ ಅಲ್ಲ, ಶೂಟಿಂಗ್ ಬರಕ್ಕೆ 1 ವಾರ ಆಗುತ್ತೆ ಗೊತ್ತಾ? ಇದು ಸತ್ಯಂಗ್ ಏನಾಯ್ತು? ನಾನು ನೋಡ್ಬೇಕು. ಒಂದು 5 ನಿಮಿಷ ವೇಟ್ ಮಾಡಿ, ಮುಖ್ಯವಾಗಿರೋ ವ್ಯಕ್ತಿ ಜೊತೆ ಮಾತಾಡ್ತಿದ್ದಾರೆ. ಸತ್ಯ, ನಿಮ್ಗೆ ಏಟ್ ಹೇಗ್ ಬಿತ್ತು? ಆ ಸಿನಿಮಾದಲ್ಲಿ 500 ಅಡಿ ಹಳ್ಳಕ್ ಜಂಪ್ ಮಾಡುವಂತ ಸೀನು. ಆ ಡೈರೆಕ್ಟರ್ ಕೂಡ ನನಗೆ ಹೇಳಿದ್ರು, ಯಾಕೆ ಸರ್ ರಿಸ್ಕ್ ತಗೋತೀರಾ, ಯಾರಾದ್ರೂ ಡೂಪ್ ಕೈಲಿ ಜಂಪ್ ಮಾಡ್ಸೋಣ ಅಂತ. ನಮ್ಗೆ ಡೂಪ್ ಹಾಕ್ಸಿ ಅಭ್ಯಾಸನೇ ಇಲ್ವಲ್ಲ, ನಾನೇ ಎಗಿರ್ತೀನಿ ಅಂತ ಎಗಿರ್ದೆ, ಕೊನೆ ಬೆರಳಿಗೆ ಏಟಾಗೋಯ್ತು. ಆ ಸಿನಿಮಾದಲ್ಲಿ ಫೈಟೇ ಇಲ್ಲ ಅಂತ ಡೈರೆಕ್ಟರ್ ಹೇಳಿದ್ರು. ಕತೆಲ್ ಮೊದ್ಲು ಫೈಟ್ ಇರ್ಲಿಲ್ಲ, ಫೈಟ್ ಇಲ್ದೆ ಹೋದ್ರೆ ಕತೆ ಹಾಳಾಗ್ಬಿಡ್ತಲ್ಲ ಅಂತ ನಾನೇ ಹೇಳಿ ಅಭಿಮಾನಿಗಳಿಗೆ ಬೇಜಾರು ಆಗ್ಬಾರ್ದು ಅಂತ ನಾನೇ ಒಂದ್ 4 ಫೈಟ್ ಇಡಿ ಅಂತ ಹೇಳಿದೆ. ಅದು ಸರಿ, ಎಗರಿದ್ರೆ ಕಾಲಿಗೆ ಏಟ್ ಬಿಡ್ಬೇಕಲ್ಲ, ಕೈಗೆ ಹೇಗ್ ಬಿತ್ತು? ನೀನೇನ್ ಈ ತರ ಪ್ರಶ್ನೆಗಳೆಲ್ಲ ಕೇಳ್ತಾ ಇದೆಯಲ್ಲ. ನಿನ್ ಹೆಂಡತಿ ಕಲರಾ? ಹಾಗೇ ನಿಂದೆ ಕಲರು. ಒಳ್ಳೆ ಹೈಟಾ? ಹಾ, ಅದು ಕೂಡ ಸೇಮ್ ಹೈಟೇನೆ. ವೇಟ್? ಸೇಮ್ ವೇಟೇ, ಎಲ್ಲ ಕೂಡ ಸೇಮೇ. ನೀನ್ ಬೇರೆ ಅವಳು ಬೇರೆ ಅಲ್ಲ, ಅದಕ್ಕೆ ಫಸ್ಟ್ ಏಡ್ ಮಾಡ್ಬೇಕು ಅಂತ ಒಳಗಡೆ ಬಂದೆ, ಬಿಟ್ರೆ ಹೇಯ್ ನಿನ್ಗೆ ಯಾರೋ ಒಳಗ್ ಬರಕ್ ಹೇಳಿದ್ದು? ನನಗೂ ಮುತ್ತು ಲಕ್ಷ್ಮಿಗೂ 1000 ಇರುತ್ತೆ. ಪ್ರೀತಿ ಮುದ್ ಮಾಡೋದಲ್ಲಿ ಆಮೇಲೆ ಇಟ್ಕೊಳ್ಳಿ. ನಿಮ್ನ ನೋಡಕ್ಕೆ ನಮ್ಮ ಮೇರೆ ರಾಜಕೀಯದವ್ರು ಬಂದವ್ರೆ, ಹೊರಗಡೆ ವೇಟ್ ಮಾಡ್ತಾವ್ರೆ. ಯಾರೋ ಅದು ರಾಜಕೀಯದವರು? ಕಾನ್ವೆಂಟ್ ಅಲ್ಲಿ ಮಕ್ಳನ್ನ ಸೇರಿಸ್ಬಿಟ್ಟು ಕನ್ನಡ ಬೆಳೆಸ್ತೀನಿ ಅಂತ ಹೇಳ್ತಾರಲ್ಲ, ಆ ರಾಜಕಾರಣಿ? ಹೌದು, ಕಾರ್ಪೊರೇಷನ್ ಸ್ಕೂಲಲ್ಲಿ ಅರ್ಧದಿಂದ ಇದ್ ಬಂದ್ರಲ್ಲ ಅವರೇನೆ. ಸರಿ, ನೀನ್ ಜಾಗ ಖಾಲಿ ಮಾಡಮ್ಮ, ಇಮೇಜ್ ಡ್ಯಾಮೇಜ್ ಆಗ್ಬಿಡುತ್ತೆ. ಅಣ್ಣ, ಸತ್ಯ ಸತ್ಯ ಯಾರೋ ರೌಡಿಗಳು ನಿನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ನಾನು ಕೇಳ್ಪಟ್ಟೆ. ನನ್ಗೆ ಗಿದ್ದಿದ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ನಿನ್ನ ನೋಡ್ಬೇಕು ಅಂತ ಇಲ್ಲಿ ಓಡ್ಕೊಂಡ್ ಬಂದ್ಬಿಟ್ಟೆ. ನಿನ್ ಕಣ್ಣಲ್ಲಿ ಒಂದ್ ಸ್ವಲ್ಪ ನೀರ್ ಬಂದ್ರು, ನನ್ ಕಣ್ಣಲ್ಲಿ ರಕ್ತ ಬರೋತರ ಆಗುತ್ತೆ. ಹಲೋ, ಇದಕ್ ಮುಂಚೆ ನಾನ್ ನಿಮ್ಮನ್ನ ನೋಡಿದ್ದೇ ಇಲ್ಲ, ನಿಮ್ಗೆ ಯಾಕೆ ಇಷ್ಟೊಂದು ಪ್ರೀತಿ ನನ್ ಮೇಲೆ? ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನೀನ್ ಆಕ್ಟ್ ಮಾಡ್ತಾ ಇರೋ ಸಿನಿಮಾದಲ್ಲಿ ಅಧಿಕಾರದಲ್ಲಿ ಇದ್ದಂತ ನನಗೆ ನಿನ್ ಸಿನಿಮಾಗೆ ಜನ ಬರೋ ತರ ಮಾಡಿದ್ದೆ. ಅದು ಮರೆಯುವಂತ ವಿಷಯನ ಅದು? ಏನಣ್ಣ, ಆ ಸಿನಿಮಾ ರಿಲೀಸ್ ಆಗಿಲ್ಲ ಅಲ್ವಾ? ಯಾರು ಕಮಿಷನರ? ಏನ್ ಸರ್ ಮಾಡ್ತಾ ಇದೀರಾ ನೀವು? ನಮ್ ಪಕ್ಷದ ನಾಯಕರ ಮೇಲೆ ಹಲ್ಲೆ ಆಗಿದೆ, 24 ಗಂಟೆಯಲ್ಲಿ ಸಂಬಂಧಪಟ್ಟವ್ರನ್ನ ನೀವು ಮುಗಿಸಿಲ್ಲ ಅಂದ್ರೆ ಕರ್ನಾಟಕ ಕಾಶ್ಮೀರ ಆಗ್ಬಿಡುತ್ತೆ. ಸರ್ ಸರ್ ಅರ್ಥ ಆಯ್ತು ಸರ್, ನಿಮ್ ಪಕ್ಷಕ್ಕೆ ಡೊನೇಷನ್ ಬೇಕು ಅಷ್ಟೇ ತಾನೇ? ಏನಪ್ಪಾ, ನಿಮ್ ಬಾಟದಲ್ಲಿ ಒಂದಷ್ಟು ಕಾಸು ಕೊಟ್ಬಿಡಿ ಇವ್ರಿಗೆ. ಸತ್ಯ ನಿನ್ನ ಹತ್ರ ತುಂಬಾ ಇಷ್ಟ ಆಗಿದ್ದು ಈ ತಮಾಷೆ ಮಾತುಗಳೇ. ಕೈ ಎತ್ತಿ ಸರ್, ನಾನೆಲ್ಲಿ ಸರ್ ತಮಾಷೆ ಮಾಡಿದೆ? ಸಿನಿಮಾ ಶೂಟಿಂಗ್ ಅಲ್ಲಿ ಭಯಂಕರವಾಗಿ ಪೆಟ್ಟಾಗಿ ಬೆಡ್ ರೆಸ್ಟ್ ತಗೊಳಕ್ಕೆ ಅಂತ ಈ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಿದ್ದೀನಿ ಅಷ್ಟೇ. ನೀವು ದಯವಿಟ್ಟು ಹೋಗಿ. ಹೋಗ್ತೀನಿ ಹೋಗೋದಕ್ಕಿಂತ ಮುಂಚೆ ಏನ್ ನಾಟಕ ಮಾಡ್ತಾನಯ್ಯ? ಆಕ್ಟಿಂಗ್ ಮಾಡೋನ್ ರಾಜಕೀಯಕ್ಕೆ ಹೋಗ್ದೆ, ರಾಜಕೀಯದವನೇ ಆಕ್ಟಿಂಗ್ ಬರ್ತಾವನ ನೋಡು. ಏನ್ ಸರ್ ಇಷ್ಟೊಂದು ಜನ ಸೀಮೆ ಎಣ್ಣೆ ಕ್ಯಾನ್ ಇಟ್ಕೊಂಡು ನಿಂತಿದ್ದಾರೆ? ಪಕ್ಕದಲ್ಲಿ ಏನಾದ್ರು ರೇಷನ್ ಅಂಗಡಿ ಇದೆಯಾ? ಅವರೆಲ್ಲ ನನ್ನ ಪಕ್ಷದ ಅಭಿಮಾನಿಗಳು. ನೀನ್ ಬಂದ್ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿಲ್ಲ ಅಂದ್ರೆ ಅವ್ರು ಸೀಮೆಣ್ಣೆ ಹಾಕೊಂಡು ಸತ್ತೋಗ್ತಾರೆ. ಸರ್ ಏನ್ ಸರ್ ಇದು? ನೋಡಿ, ನನಗೂ ರಾಜಕೀಯಕ್ಕೂ ಯಾವ್ದೇ ರೀತಿ ಸಂಬಂಧ. ಪೋಸ್ಟ್ರಾ? ಅಣ್ಣ, ಭ್ರಷ್ಟಾಚಾರ ರಹಿತ ಆಡಳಿತಕ್ಕಾಗಿ ಡೆಮಾಕ್ರೆಟಿಕ್ ಪೀಪಲ್ ಪಾರ್ಟಿಗೆ ಮೊದಲ ಬಾರಿಗೆ ಬೆಂಬಲ ಕ್ರೋಢೀಕರಿಸಿದ ನೀತಿ ಬೆಟ್ಟ ಅಂತೆ. ನೀತಿ ಬೆಟ್ಟ ನಟ ಪವರ್ ಸ್ಟಾರ್ ಸತ್ಯ, ಜನ ಮೋಡಿಗಾರ, ಜನನ ಪ್ರೀತಿಸೋನು. ನಾಳೆ ಬೀಚಲ್ಲಿ ಜನಸಾಗರ ಅತಿ ಹೆಚ್ಚಾಗಿರ್ಬೇಕು. ಅಲ್ಲಿ ನೀನ್ ಮಾಡುವಂತ ಭಾಷಣ ನಮ್ಮ ನಾಡಿನಲ್ಲಿರೋರ ಹಣೆಬರಹನೆ ಬದಲಾಯಿಸಬೇಕು. ಜನನಾಯಕನ ಮುಖ್ಯಸ್ಥನಾಗಿ 234 ಕ್ಷೇತ್ರದಲ್ಲೂ ಗೆಲ್ಲಬೇಕು. ಚರಿತ್ರೆಯಲ್ಲೇ ಮಾಡದೇ ಇರುವಂತ ಅಧಿಕಾರನ ಸೃಷ್ಟಿ ಮಾಡಬೇಕು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ತರ 4 ಜನ ಇದ್ರೆ ಕನ್ನಡನೂ ಬೆಳೆಯುತ್ತೆ, ಜನನಾಯಕನು ಬೆಳಿತಾನೆ. ಸತ್ಯ ಅಣ್ಣ. ನಾನು ರಾಜಕೀಯಕ್ಕೆ ಧುಮುಕ್ತಾ ಇದ್ದೀನಿ. ಬೇಡಣ್ಣ, ಅದ್ ಹೆಂಗಾದ್ರೂ ಬಿಟ್ಕೊಳ್ಳೋಣ ದಯಮಾಡಿ. ಯಾಕೆ? ಇಲ್ಲ, ಏನೋ ದೇವ್ರ ದಯೆಯಿಂದ ಒಂದು ಅಧಿಕಾರ ಸಿಗ್ತಾ ಇದೆ ನಿಮ್ಗೆ, ಅದಕ್ಕೂ ನೀವು ಬಿದ್ಬಿಟ್ರೆ ಜನ ತಡ್ಕೊಳ್ಳಲ್ಲ. ನಾನು ರಾಜಕೀಯಕ್ಕೆ ಸೇರ್ಕೊಳ್ಳೇಬೇಕು. ಅಧಿಕಾರಕ್ಕೆ ಹೋಗಿ ಬಂದ್ಬಿಡ್ತೀರಾ? ಮತ್ ನಾವ್ ಒಂದ್ ಮಾತು ಕೇಳ್ತೀನಿ, ಅದಕ್ಕೆ ಮೊದಲು ಉತ್ತರ ಕೊಟ್ಬಿಟ್ಟು ಆಮೇಲೆ ಹೋಗಿ. ಅಣ್ಣ, ಇದು ವರ್ಲ್ಡ್ ಮ್ಯಾಪ್. ಇದು ವರ್ಲ್ಡ್ ಮ್ಯಾಪಾ? ಇದ್ರಲ್ಲಿ ಇಂಡಿಯಾ ಎಲ್ಲಿದೆ ಅಂತ ತೋರಿಸಿ ಆಮೇಲೆ ರಾಜಕೀಯಕ್ಕೆ ಹೋಗಿ. ಇಂಡಿಯಾ ಅಂದ್ರೆ ನಮ್ ನಾಡು. ಓ, ನಮ್ ದೇಶನಾ? ಅದ್ ನಿನಗೆ ತೋರಿಸ್ಬೇಕಾ? ಕಮಾನ್ ತೋರಿಸಿ. ಇಲ್ಲಿ ತೋರಿಸಿ, ಕಮಾನ್. ಯಾಕಡೆ ನಂಗೆ ನೋಡ್ದೆ? ಏನೋ ನನ್ ದೇಶ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ವೇನೋ? ಅಣ್ಣ, ನೀನ್ ರಾಜಕೀಯಕ್ಕೆ ಹೋಗ್ಬೋದು, ಪಲ್ಟಿ ಹೊಡಿಬೋದು, ಸ್ನಾನ ಮಾಡ್ಬೋದು, ಯಾಕೆ ಈಜು ಆಡ್ಬೋದು. ತಂದೆ ಸಮಾನರಾದ ಹಿರಿಯರೇ, ನನ್ನ ತಾಯಂದಿರೇ, ಇವತ್ತು ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಬಂದಿರುವಂತ ನನ್ನೆಲ್ಲ ಫ್ಯಾನ್ಸ್ಗಳೇ,
ಎಲ್ರೂ ತಾಯಿ ಹಾಲನ್ನ ಕುಡಿದು ಬೆಳೆದಿರ್ತಾರೆ, ಆದ್ರೆ ನಾನು ಕನ್ನಡದ ಹಾಲು ಕುಡಿದು ಬೆಳೆದಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನನ್ನನ್ನ ಇವತ್ತು ಯಾರೋ ಒಬ್ರು ಈ ಗುಂಪಲ್ಲಿರೋರು ನನ್ ಮೇಲೆ ಮೊಟ್ಟೆನ ಬಿಸಾಕಿದ್ದಾರೆ, ಟೊಮೆಟೊನೂ ಬಿಸಾಕಿದ್ದಾರೆ. ಅವರಿಗೊಂದು ಚಿಕ್ಕ ರಿಕ್ವೆಸ್ಟ್, ಹಾಗೆ ನೀವು ಈರುಳ್ಳಿನೂ ಬಿಸಾಕಿದ್ರೆ ಹಾಗೆ ಅದನ್ನ ಆಮ್ಲೆಟ್ ಮಾಡಿ ಎಲ್ರಿಗೂ ಕೊಟ್ಟು ಬಿಡ್ತೀನಿ. ಯಾಕಂದ್ರೆ ನಮ್ಗೆ ಈ ತರ ಹಲ್ವಾ ಕೊಟ್ಟು ಕೊಟ್ಟು ಅಭ್ಯಾಸ ಆಗೋಗಿದೆ. ಒಂದು ಚೇಂಜ್ಗೆ ಆಮ್ಲೆಟ್ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾವಾಗ ಒಬ್ಬ ವ್ಯಕ್ತಿ ವೇದಿಕೆ ಹತ್ತಿ ಮೈಕ್ನ ಮುಂದೆ ನಿಂತಾಗ ಅವನ ಮೇಲೆ ಮೊಟ್ಟೆನೂ ಟೊಮೆಟೊನು ಬಿಸಾಕ್ತಾರೋ ಆಗ ಅವನು ರಾಜಕೀಯಕ್ಕೆ ಬರೋದಕ್ಕೆ ಯೋಗ್ಯತೆ ಇರೋನು ಅಂತ ISI ಮುದ್ರೆ ಗುದ್ದಾಯ್ತು. ಸಿನಿಮಾ ನಟ ರಾಜಕೀಯಕ್ಕೆ ಬರ್ಬೋದಾ? ಮೇಕಪ್ ಹಾಕ್ತವನು ವೇದಿಕೆ ಹತ್ಬೋದಾ? ಇಂಥ ಹಲವು ಪ್ರಶ್ನೆಗಳಿಗೆ ನಾನ್ ನಿಮ್ಗೆ ಉತ್ತರ ಕೊಡ್ತೀನಿ. ಸಿನಿಮಾಗೂ ರಾಜಕೀಯಕ್ಕೂ ಅಂಥದ್ದೇನು ವ್ಯತ್ಯಾಸ ಇಲ್ಲ. ಅಲ್ಲಿ ಶೂಟಿಂಗು, ಇಲ್ಲಿ ಮೀಟಿಂಗು. ಅಲ್ಲಿ ಮೈಕ್ ಮುಂದೆ ನಿಂತ್ಕೊಂಡು ಡಬ್ಬಿಂಗ್ ಮಾಡ್ತೀವಿ, ಇಲ್ಲಿ ಮೈಕ್ ಮುಂದೆ ನಿಂತ್ಕೊಂಡು ಆಶ್ವಾಸನೆ ಕೊಡ್ತೀವಿ. ಅಲ್ಲಿ ಸ್ಟುಡಿಯೋ ಒಳಗೆ ಡ್ಯೂಪ್ಲಿಕೇಟ್ ಫೈಟ್ ಆಗುತ್ತೆ, ಇಲ್ಲಿ ಅಸೆಂಬ್ಲಿ ಒಳಗೆ ನಿಜವಾಗ್ಲೂ ಫೈಟ್ ಆಗುತ್ತೆ. ಅಲ್ಲಿ ದುಡ್ಡು ತಗೊಂಡು 2.5 ಗಂಟೆ ಜನರನ್ನ ಯಾಮಾರಿಸ್ತೀವಿ, ಇಲ್ಲಿ ಓಟು ತಗೊಂಡು 5 ವರ್ಷ ಜನಗಳನ್ನ ಮೋಸ ಮಾಡ್ತೀವಿ. ಆದ್ರೆ ಮೇಕಪ್ ಹಾಕೊಳ್ಳೋನು ನಟ, ವೇದಿಕೆ ಹತ್ತುವವನು ಮಹಾನ್ ನಟ. ಸತ್ಯ, ನದಿ ಬಗ್ಗೆ ಏನಾದ್ರು ಮಾತಾಡೋ. ಹಾ, ಸರಿ ಸರಿ ಸರಿ. ಎಲ್ರೂ ಹೇಳ್ತಾರೆ ಇಂಡಿಯಾ ಮುಂದೆ ಬರಬೇಕು ಅಂದ್ರೆ ಈ ನದಿಗಳೆಲ್ಲ ಒಟ್ಟಾಗಬೇಕು ಅಂತ. ನಾನು ಕೇಳ್ತೀನಿ, ಈ ನದಿಗಳೆಲ್ಲ ಎಲ್ಲಿ ಹುಟ್ಟುತ್ತೆ ಅಂತ? ಬೆಟ್ಟದ ಮೇಲೆ ತಾನು ಹುಟ್ಟೋದು. ಸೊ ಇಂಡಿಯಾದಲ್ಲಿ ಸಾಕಷ್ಟು ಬೆಟ್ಟಗಳಿರೋದ್ರಿಂದ ಆ ಬೆಟ್ಟಗಳ ಮೇಲೆ ನದಿಗಳು ಹುಟ್ಟುತ್ತೆ. ಹಾಗಿದ್ರೆ ನಾವು ಮೊದಲು ಏನ್ ಮಾಡ್ಬೇಕು? ಎಲ್ಲಾ ಬೆಟ್ಟಗಳನ್ನ ಸೇರಿಸ್ಬೇಕು. ಸೇರಿಸಿ ಒಂದೇ ಒಂದು ಬೆಟ್ಟ ಮಾಡಿದ್ರೆ ಇಂಡಿಯಾದಲ್ಲಿ ಒಂದೇ ಒಂದು ನದಿ ತಾನೇ ಹರಿಯುತ್ತೆ, ಹೌದಲ್ವಾ? ಈ ಬೆಟ್ಟಗಳನ್ನೆಲ್ಲ ಒಂದಾಗಿ ಸೇರಿಸೋದಕ್ಕೆ ನಾನು ನನ್ನ ಪಾಕೆಟ್ ಇಂದ ನನ್ನ ಕಾಣಿಕೆಯಾಗಿ ₹1 ಕೊಡ್ತಾ ಇದ್ದೀನಿ. ಟೇಕ್ ದಿಸ್. ಯಾ, ನಾನು ಈ ಪಕ್ಷಕ್ಕೆ ವೋಟ್ ಹಾಕ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನೀವುಗಳು ಎಲ್ಲರೂ ಇದೇ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅನ್ನೋ ಯಾವುದೇ ಅವಶ್ಯಕತೆ ಇಲ್ಲ. ನೀವು ಯಾವ ಪಕ್ಷಕ್ಕೆ ಬೇಕಾದ್ರೂ ನಿಮ್ಮ ವೋಟ್ ಹಾಕಿ, ವೋಟನ್ನ ಹಾಕದೆ ಬೇಕಾದ್ರೂ ಇರಿ. ಅಲ್ಲ, ಎಲೆಕ್ಷನ್ ದಿನ ನೀವು ಬೇರೆ ಊರಿಗೆ ಬೇಕಾದ್ರೂ ಹೋಗಿ, ಏನ್ ಸಮಸ್ಯೆ ಅಂತೀನಿ? ನಾನು ನನ್ನ ಕೆಲಸ ಮಾಡ್ತೀನಿ, ನೀವು ನಿಮ್ಮ ಕೆಲಸ ಮಾಡಿ. ಈ ಮೈಕ್ ಸೆಟ್ನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ನನಗೆ ಹಿಮಾಲಯಕ್ಕೆ ಹೋಗೋದಕ್ಕೆ ಸಮಯ ಆಗ್ತಾ ಇರೋದ್ರಿಂದ ನಾನೀಗ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ, ಕನ್ನಡ ಗೆಲ್ಲಲಿ, ದೇಹ ಮಣ್ಣಿಗೆ, ಉಸಿರು ಕನ್ನಡಕ್ಕೆ, ಕನ್ನಡ ಕನ್ನಡ ಕನ್ನಡ. ಬರೋ ಮೊದಲು ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಸ. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಅಚ್ಚಾಜಿ, ಗಾಡಿ ತಯಾರ್ ಹೈ, ಅಬ್ ಜಲ್ದಿ ಆइए. ಹಾ. ಈ ವರ್ಷ ನಡೆದ ಚುನಾವಣೆಯಲ್ಲಿ ಜನನಾಯಕ ಪ್ರಜೆಗಳ ಪಕ್ಷ 130ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ರಾಜಕೀಯದಲ್ಲಿ ಒಂದು ಹೊಸ ಚರಿತ್ರೆಯನ್ನು ಬರೆದಿದೆ. ಈ ಪಕ್ಷದ ನಾಯಕರಾದ ಹರಿಶ್ಚಂದ್ರರವರು ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಲಿದ್ದಾರೆ.